ನಟ ಸಿದ್ಧಾರ್ಥ್ ಅವರಿಗೆ ಸಂಬಂಧಪಟ್ಟಂತೆ ಒಂದು ಆಘಾತಕಾರಿ ಬ್ರೇಕಿಂಗ್ ಸುದ್ದಿ. ಸ್ಟಾರ್ ನಟನ ಸಾವಿನ ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ನಿಜಕ್ಕೂ ಶಾಕಿಂಗ್ ವಿಚಾರ ಇದು. ಕೇವಲ 27 ವರ್ಷದ ನಟ ಅವರು ಅನುಮಾನಾಸ್ಪದ ರೀತಿಯಲ್ಲಿ ಕಾಡಿನಲ್ಲಿ ನಟನ ಶವ ಪತ್ತೆಯಾಗಿದೆ. ಈಗಾಗಲೇ ಪೊಲೀಸರು ತನಿಖಾ ತಂಡವನ್ನ ರಚಿಸಿ ಈ ನಿಗೂಢ ಸಾವಿನ ಬೆನ್ನತ್ತಿದ್ದಾರೆ. ವಿಧಿಯ ಆಟ ಯಾವ ರೀತಿ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೊಂದು ಉದಾಹರಣೆ ಇದು. ಅತಿ ಚಿಕ್ಕ ವಯಸ್ಸಿನ ನಟ ಅವರು ಈಗಾಗಲೇ ದೊಡ್ಡ ಹೆಸರನ್ನ ಸಂಪಾದಿಸಿಕೊಂಡಿದ್ರು. ಆದರೆ ಈ ರೀತಿಯಾಗಿ ಕಾಡಿನಲ್ಲಿ ಶವ ಪತ್ತೆಯಾಗೋದು ಅಂದರೆ ನಿಜಕ್ಕೂ ಆಘಾತಕಾರಿ ಸಂಗತಿ. ಈ ಹಿಂದೆ ಸುಶಾಂತ್ ಸಿಂಗ್ ರಜಪೂತ್ ಅವರು ಇದೇ ರೀತಿಯಲ್ಲಿ ತಮ್ಮ ರೂಮಿನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಇದೀಗ ಕನ್ನಡದ ಖ್ಯಾತ ನಟ ಸಿದ್ಧಾರ್ಥ್ ಅವರು ಸಹ ಅದೇ ರೀತಿಯಲ್ಲಿ ಕಾಡಿನಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಕನ್ನಡದ ಕೆಲವೊಂದು ಖ್ಯಾತ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಿದ್ದಂತಹ ನಟ ಅವರು ಪ್ರತಿಭಾವಂತ ನಟ. ಚಿತ್ರರಂಗದಲ್ಲೂ ಒಂದಷ್ಟು ಪಾತ್ರಗಳಲ್ಲಿ ಮಿಂಚಿದ್ರು. ಆದರೆ ಈಗ ಚಿತ್ರರಂಗಕ್ಕೆ ಹಾಗೆ ಕನ್ನಡ ಕಿರುತೆರೆ ಲೋಕಕ್ಕೆ ಆಘಾತ ತಂದಿದೆ. ಕನ್ನಡದ ಬ್ರಹ್ಮಗಂಟು ಸೀರಿಯಲ್ ಸೇರಿದಂತೆ ಅನೇಕ ಸಿನಿಮಾ ಹಾಗೆ ಧಾರಾವಾಹಿಗಳಲ್ಲಿ ನಟನೆ ಮಾಡಿದಂತಹ ಪ್ರತಿಭಾವಂತ ಕಲಾವಿದ ಸಿದ್ಧಾರ್ಥ್ ಅವರು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಈ ಹಿಂದೆ ಅವರು ಮಜಾ ಭಾರತ ಸ್ಪರ್ಧಿಯಾಗಿದ್ರು. ಸಿದ್ಧಾರ್ಥ್ ಪರ್ಸೋನರ ಜನಪ್ರಿಯ ನಟನಾಗಿ ಹೊರಹೊಮ್ಮಿದ್ದ ಸಂದರ್ಭದಲ್ಲೇ ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ. ಬಹಳ ಕಷ್ಟಪಟ್ಟು ಬಂದಂತಹ ನಟನಿಗೆ ಕೊನೆಗೂ ಮಜಭಾರತ ಶೋ ವೇದಿಕೆ ಲಭಿಸಿತ್ತು. ಇದಾದ ಬಳಿಕ ಕಿರುತೆರೆಯಲ್ಲಿ ತಂತ್ರಜ್ಞರಾಗಿ ಕೆಲಸವನ್ನ ಮಾಡ್ತಾರೆ. ಬ್ರಹ್ಮಗಂಟು ಅನ್ನುವ ಸೀರಿಯಲ್ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಪೋಷಕ ನಟನಾಗಿಯೂ ಗುರುತಿಸಿಕೊಂಡಿದ್ದಾರೆ. ಹಾಸ್ಯಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು. ಇದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಆ ಮೂಲಕವಾಗಿ ಜನರನ್ನು ನಗಿಸುವ ಕಾಯಕವನ್ನ ಮಾಡ್ತಾ ಇದ್ರು. ಬೀದರ್ ಜಿಲ್ಲೆಯ ಹುಮನಾಬಾದ್ ಮೂಲದವರು ಇವರು. ಎಲ್ಲರನ್ನ ನಕ್ಕು ನಗಿಸ್ತಾ ಇದ್ದಂತಹ ನಟ, ಕೊಟ್ಟ ಪಾತ್ರಗಳಿಗೆ ಕಾಮಿಡಿ ಟಚ್ ಕೊಟ್ಟು ಹಾಸ್ಯದ ಸವಿ ನೀಡ್ತಾ ಇದ್ದಂತಹ ನಟ ಈ ರೀತಿಯಾಗಿ ಅನಾಥ ಶವದಂತೆ ಕಾಡಿನಲ್ಲಿ ಪತ್ತೆಯಾಗಿರೋ ಘಟನೆ ಇದೀಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಏನಾಗಿತ್ತು ಅನ್ನೋದ್ರ ಬಗ್ಗೆ ಘಟನೆಯ ವಿವರಗಳು ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ವರದಿಗಳ ಪ್ರಕಾರ ಜೂನ್ 13ರಂದು ಫ್ರೆಂಡ್ಸ್ ಜೊತೆಗೆ ಮನೆಯಿಂದ ಹೊರ ಹೋಗಿದ್ರು. ಈ ಘಟನೆಯ ನಂತರದಲ್ಲಿ ಅವರ ಕುಟುಂಬ ಸಾಕಷ್ಟು ಹುಡುಕಾಡಿದೆ, ಸಾಕಷ್ಟು ಕಡೆ ವಿಚಾರಿಸಿದ್ದಾರೆ. ಸ್ನೇಹಿತರೊಂದಿಗೆ ತೆರಳಿದ ಮನೆಯ ಮಗ ಶವವಾಗಿ ಬರ್ತಾನೆ ಅಂತ ಆ ಕುಟುಂಬ ಕನಸಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಅಂತಹದೊಂದು ದುರ್ಘಟನೆ ಇದೀಗ ನಡೆದು ಹೋಗಿದೆ. ಸಿದ್ಧಾರ್ಥ್ ನಾಪತ್ತೆ ಆಗ್ತಾ ಇದ್ದಂತೆ ಕುಟುಂಬ ಪೊಲೀಸ್ ಠಾಣೆಗೆ ದೂರನ್ನು ನೀಡಿತ್ತು. ಆ ಬಳಿಕ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಶೋಧವನ್ನು ನಡೆಸಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಸಿದ್ಧಾರ್ಥ್ ಶವವಾಗಿ ಕಾಡಿನಲ್ಲಿ ಪತ್ತೆಯಾಗಿದ್ದಾರೆ. ಸದ್ಯ ಅವರ ಶವವನ್ನು ಬೀದರ್ ಜಿಲ್ಲೆಯ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಹಾಸ್ಯ ನಟನ ಸಾವಿನ ಸುತ್ತ ಈಗ ಅನುಮಾನಗಳು ಮೂಡಿದೆ. ತನಿಖೆ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣಗಳು ಇನ್ನಷ್ಟೇ ಬಯಲಾಗಬೇಕಿದೆ. ನಟ ಸಿದ್ಧಾರ್ಥ್ ಸಾವು ಇದೀಗ ಕನ್ನಡ ಚಿತ್ರರಂಗದಲ್ಲಿ ಹಾಗೆ ಕಿರುತೆರೆಯಲ್ಲಿ ಆಘಾತದ ಜೊತೆಗೆ ದಿಗ್ಭ್ರಮೆ ಮೂಡಿಸಿದೆ.